ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್ ಎಟ್ 9. ನಾನು ಸ್ಮಿತಾ ರಂಗನಾಥ್. ದಿನದ ಅಗ್ರ ಸುದ್ದಿಯನ್ನ ಸಮಗ್ರವಾಗಿ ಹೇಳ್ತೀವಿ ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನಲ್ಲಿ. ಅದಕ್ಕಿಂತ ಮುಂಚೆ ಸೂಪರ್ ಹೆಡ್ಲೈನ್ಸ್. HDKಗೆ ವಿಪಕ್ಷ ನಾಯಕ ಮಾಡ್ತಾರಾ ಮೋದಿ? ಹೌದೌದು ಅಂತಿದ್ದಾರೆ ಕಾಂಗ್ರೆಸ್ನ ಸವದಿ. ನನಗೇ ಪಟ್ಟ ಕಟ್ತಾರೆ ಅಂತ ಯತ್ನಾಳ್ ಕಿಡಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಗರಣ, ಹೊಸ ಬಾಂಬ್ ಸಿಡಿಸಿದ ಅಶ್ವಥ್ ನಾರಾಯಣ. ಸ್ಪೀಕರ್ಗೆ ಪೆನ್ ಡ್ರೈವ್ ಕೊಡೋಕೆ HDK ತೀರ್ಮಾನ. ನಿರಂತರ ಹತ್ಯೆ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್. ಜೈನ ಮುನಿ ಕೇಸ್ ಸಿಬಿಐಗೆ ನೀಡುವಂತೆ ಪಟ್ಟು. ರಾಹುಲ್ ನಿರ್ಬಂಧ ಖಂಡಿಸಿ ಕಾಂಗ್ರೆಸ್ ಟಾನ್. ಉತ್ತರ ಭಾರತದ ಮೇಲೆ ವರುಣನ ದಾಳಿ, ರಸ್ತೆ ಬ್ರಿಡ್ಜ್ ನಾಶವಾಗಿ ಜನ ಪ್ರವಾಸಿಗರು ಗಲಿಬಿಲಿ. ಯಮುನಾ ನದಿ ಪ್ರವಾಹಕ್ಕೆ ಬೆಚ್ಚಿ ಬಿದ್ದ ದೆಹಲಿ. ದಿನೇ ದಿನೇ ಹೆಚ್ಚಾಗ್ತಿದೆ ತರಕಾರಿ ದರ. ದುಬಾರಿ ಟೊಮ್ಯಾಟೊ ಕಾಯೋದೇ ದುಸ್ತರ. ಊಟ ತಿಂಡಿ ರೇಟ್ ಹೆಚ್ಚಿಸೋಕೆ ಹೋಟೆಲ್ಗಳ ನಿರ್ಧಾರ. ಬಿಜೆಪಿಯಲ್ಲಿ ಬಿಜೆಪಿಗರೇ ಹೇಳುವಂತೆ ಪ್ರಬಲ ನಾಯಕರಿಗೆ ಬರ ಇಲ್ಲ. ಆದ್ರೂ ವಿಪಕ್ಷ ನಾಯಕನ ಆಯ್ಕೆಯೇ ಆಗ್ತಿಲ್ಲ. ಇದೀಗ ಸವದಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯಲ್ಲಿ ಇಲ್ಲದ, ಸದ್ಯ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿತಿರುವ ಬೇರೆ ಪಕ್ಷದ ನಾಯಕನನ್ನೇ ವಿಪಕ್ಷ ನಾಯಕನನ್ನಾಗಿ ಮಾಡ್ತಾರಂತೆ. ವಿಧಾನಸಭೆಯ ಎರಡನೇ ಅತಿ ದೊಡ್ಡ ಪಕ್ಷಕ್ಕೆ ವಿರೋಧ ಪಕ್ಷ ನಾಯಕ ಸ್ಥಾನ ಸಿಗೋದು ಕಾಮನ್. ಆದ್ರೆ ಕರ್ನಾಟಕ ರಾಜಕೀಯದಲ್ಲಿ ಏನೋ ನಡೀತಾ ಇದೆ. ಬಿಜೆಪಿಯ ಬೊಮ್ಮಾಯಿ, ಯತ್ನಾಳ್, ಅಶೋಕ್ ಬದಲು ಕುಮಾರಸ್ವಾಮಿ ವಿಪಕ್ಷ ನಾಯಕ ಆಗ್ತಾರಂತೆ. ಇಂತಹದ್ದೊಂದು ಭವಿಷ್ಯವನ್ನ ಬಿಜೆಪಿಯಲ್ಲಿದ್ದು ಡಿಸಿಎಂ ಆಗಿದ್ದ ಹಾಲಿ ಕಾಂಗ್ರೆಸ್ ಶಾಸಕ ಸವದಿ ನುಡಿದಿದ್ದಾರೆ. ಮೇಲ್ಗಡೆ ಅವರು ನನಗೆ ಹೇಳಿ ಹಳೆ ಸಂಪರ್ಕ ಅಲ್ಲ, ಯಾರ್ಯಾರು ಹಳೆ ಫ್ರೆಂಡ್ಸ್ ನನಗೆ ಹೇಳ್ತಿರ್ತಾರೆ, ಬಹಳ ಕಚ್ಚಾಡಕತ್ತಿದ್ದಾರೆ, ಏನು ಪ್ರಯೋಜನ ಆಗಲ್ಲ. ಕರೆಕ್ಟ್ ಆಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ಕರೆಕ್ಟ್ ಆಗಿ ಯಾರಾದ್ರೆ ಕೆಲಸ ಮಾಡೋರಿದ್ರೆ ಅದು ಕುಮಾರಸ್ವಾಮಿ ಅವರು ಇದ್ದಾರೆ. ಅದ್ರಗೋಸ್ಕರ ನೀವು ಸೈಲೆಂಟ್ ಇರಿ, ಅವ್ರು ಮಾಡ್ತಾರೆ. ಮುಂದೆ ಅದನ್ನ ಡೆಪ್ರೆಷನ್ ಮಾಡಿ ಕೊಡುವಂಥದ್ದು ವಿಚಾರ ನಡೆದಿದೆ. ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ಆಯ್ಕೆ ದಿನೇ ದಿನೇ ವಿಳಂಬವಾಗ್ತಿದೆ. ಅದರಲ್ಲೂ ವಿಪಕ್ಷ ಸ್ಥಾನದ ಕನಸು ಕಾಣ್ತಿರುವ ಯತ್ನಾಳ್ಗೆ ಹಳೆ ಮಾತೆ ಮುಳ್ಳಾಗ್ತಾ ಇದೆ. ಸಿಎಂ ಸ್ಥಾನಕ್ಕೆ 2500 ಕೋಟಿ ಡೀಲ್ ಅಂದಿದ್ರು. ಅದನ್ನೇ ಸದನದಲ್ಲಿ ಪ್ರಸ್ತಾಪಿಸಿ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ಚೀಫ್ ಮಿನಿಸ್ಟರ್ ಹುದ್ದೆನೂ 2500 ಕೋಟಿ, ಮಂತ್ರಿ ಹುದ್ದೆನೂ 1000 ಕೋಟಿ, ಈಗ 100 ಕೋಟಿ. ಕೂತ್ಕೊಳ್ರಿ, ಏನೇನ್ ಮಾತಾಡಿದ್ದೀರಿ, ಏನೇನ್ ಕತೆ ಎಲ್ಲ ಹಿಸ್ಟ್ರಿ ನಮ್ಮ ಹತ್ರ ಇದೆ. ಅರ್ಥ ಆಯ್ತಾ? ಗೊತ್ತೇ ನೀನು ನಿನ್ನ ಮಾತ್ ಮೇಲೆ ನಾಲ್ಕ ಮೇಲೆ ಹಿಡ್ತಾ ಇರ್ಬೇಕು. ನನ್ನಂತ 24 ಅವತ್ತೇ ಪಾರ್ಟಿ ಡಿಸ್ಮಿಸ್ ಮಾಡ್ತಿದ್ದೆ. ಸ್ವಂತ ಕಾರ್ ಇದ್ರು ನನ್ನ ಹೆಸರಿನೇನಿದೆ ಎಲ್ಲ ಅಕೌಂಟ್ನಾಗ. ಇವ್ರು ನನ್ನ ಮಕ್ಳು ಇವರೆಲ್ಲ ಕೆಲವೊಂದು ರಾಜಕಾರಣಿಗಳು ತಮ್ಮ ಕೆಲಸ ಮಾಡೋರ ಹೆಸರಲ್ಲೇ ಕಾರ್ ಇಟ್ಟು ತಗೋತಾರೆ. 1 ಕೋಟಿ ರೂಪಾಯಿದು ಇವ್ರು ಅಡ್ಡಾಡ್ತಾರೆ. ಇವರು ಚುನಾವಣೆ ಅಫಿಡೇಟ್ ನೋಡ್ರಿ, ಒಂದು ಅಂಬಾಸಿಡರ್ ಕಾರು 30,000 ರೂಪಾಯಿ. ಅವ್ರು ಅಡ್ಡಾಡೋದು ಮರ್ಸಿಡೀಸ್ ಕಾರ್ ಹಿಡಿದಾಗ 1.5-2 ಕೋಟಿ ರೂಪಾಯಿದಾಗ ಅಡ್ಡಾಡ. ನಾ ಮರ್ಸಿಡೀಸ್ ಕಾರ್ ತಗೊಂಡ್ರು ನಾನು ಹೆಸರಲ್ಲೇ ತಗೊಂಡಿದ್ದೆ, ಅಕೌಂಟ್ ತೋರಿಸಿದ್ನಿ. ನನ್ನ ಮ್ಯಾಗೂ ಇನ್ಕಮ್ ಟ್ಯಾಕ್ಸ್ ರೇಟ್ ಎಲ್ಲ ಆಗಿದೆ, ಏನೂ ಸಿಕ್ಕಿಲ್ಲ. ನಾ ಅದಕ್ಕೆ ಅಂದಿಲ್ಲ. ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಪೆನ್ ಡ್ರೈವ್ ಹಿಡ್ಕೊಂಡು ಬಂದು ವಾರಾನೇ ಆಗೋಯ್ತು. ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ದೇ ಬಂತು. ಇಲ್ಲಿವರೆಗೆ ಪೆನ್ ಡ್ರೈವ್ ಒಳಗೆ ಏನೈತಿ ಅನ್ನೋ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಆದ್ರೆ ಇವತ್ತು ಅಶ್ವಥ್ ನಾರಾಯಣ್ ಅಸಲಿ ಬಾಂಬ್ ಒಂದನ್ನ ಸಿಡಿಸಿದ್ರು. ಏನು ಪರ್ಸೆಂಟೇಜ್ಗಳು ಫಿಕ್ಸ್ ಆಗಿತ್ತು. ವರ್ಗಾವಣೆ ದಂಧೆ ಆರೋಪ ಮಾಡಿದ್ದ HDK ಪೆನ್ ಡ್ರೈವ್ ತೋರಿಸಿ ಕಿಡಿ ಹತ್ತಿಸಿದ್ರು. ಆ ಕಿಡಿ ಪೆನ್ ಡ್ರೈವ್ ಒಳಗೆ ಬೂದಿ ಆಗೋಯ್ತು. ಇವತ್ತು ಪೆನ್ ಡ್ರೈವ್ ರಹಸ್ಯ ಸಿಡಿಯಲಿಲ್ಲ. ಆದ್ರೆ ಸದನದಲ್ಲಿ HDK ವರ್ಗಾವಣೆ ದಂಧೆ ಬಗ್ಗೆ ಧ್ವನಿ ಎತ್ತಿ ಕದನಕ್ಕೆ ನಾಂದಿ ಹಾಡಿದ್ರು. ಹಿಂದೆ ಈ ಇಲಾಖೆಯಲ್ಲಿ ಏನು ಪರ್ಸೆಂಟೇಜ್ಗಳು ಫಿಕ್ಸ್ ಆಗಿತ್ತು, ಈಗಿನ ಮಂತ್ರಿಗಳಿಗೆ ಅವರೇನು ಹಿಂದೆ ನಡೀತಿತ್ತಲ್ಲ, ಈಗೆಲ್ಲ ಹೇಳ್ಕೊಂಡಿದ್ದೀರಲ್ಲ, ಆ ಸಿಸ್ಟಮ್ನಲ್ಲಿ ಯಾರ್ಯಾರಿಗೆ ರೇಟ್ ಫಿಕ್ಸ್ ಆಗಿದೆ ಅದನ್ನ ಇವರಿಗೆ ಕಳಿಸ್ತಾರೆ. ಈಗ ಮಂತ್ರಿ ಕಳಿಸ್ತೀನಿ ನಿಮಗೆ. HDK ಈ ಮಾತು ಹೇಳ್ತಿದ್ದಂಗೆ ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ್ ಖರ್ಗೆ ಎದ್ದು ನಿಂತರು. ಆಗ ಬಿಜೆಪಿಯ ಅಶ್ವಥ್ ನಾರಾಯಣ್ ರೊಚ್ಚಿಗೆದ್ರು.
ಸಮಾಜ ಕಲ್ಯಾಣ ಇಲಾಖೆಯದ್ದೇ ಹಗರಣ, ನನ್ನ ಹತ್ರ ಸಾಕ್ಷಿ ಇದೆ ಅಂತ. ನಿಮ್ಮ ಇಲಾಖೆ ಒಂದ್ ನಿಮಿಷ, ಇವ್ರ ಇಲಾಖೆ ಕೊಡ್ತೀನಿ ಬೇಕಾದ್ರೆ, ಸಮಾಜ ಕಲ್ಯಾಣ ಇಲಾಖೆ ಇವ್ರ ಇಲಾಖೆ ಕೊಡ್ತೀನಿ, ಚಾಲೆಂಜ್ ಕೊಡಿ, ಇದೇ ಸದನದಲ್ಲೇ ಕೊಡ್ತೀನಿ, ಬಹಳ ದೊಡ್ಡ ನೈತಿಕತೆ, ಬಹಳ ದೊಡ್ಡ ಪ್ರಾಮಾಣಿಕ ಹೇಳಪ್ಪ. ಅಶ್ವಥ್ ನಾರಾಯಣ್ ಕುಮಾರಸ್ವಾಮಿ ಮೈಸೂರಿನಲ್ಲಿ ಮೈಸೂರು ಸಂಸದರು ಏನ್ ಹೇಳಿದ್ರು ಗೊತ್ತಾ ಭಾಷಣದಲ್ಲಿ? ಎಲ್ಲ ಈ ವಿಸಿಗಳ ಮತ್ತೊಂದು ಅರ್ಧ ಗಂಟೆ ಚರ್ಚೆ ಕೊಡುವ. ಬರೀ ಜಗಳ ಆಡ್ಕೊಂಡೇ ಸದನದಲ್ಲಿ ಅಡ್ಜಸ್ಟ್ ಆಗೋಯ್ತು ಹೊರತು ಒಂದು ಸಾಕ್ಷಿನೂ ರಿಲೀಸ್ ಆಗ್ಲಿಲ್ಲ. ಸದನದಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನ ಹಿಡಿದು ಸರ್ಕಾರದ ಮೇಲೆ ಕುಮಾರಸ್ವಾಮಿ ಸವಾರಿ ನಡೆಯಿತು. ಮೊನ್ನೆ ಬಾಯಿಗೆ ಬಂದಂಗ್ ಕಿತ್ತಾಡಿದ್ದ ಹಾಲಿ ಮಾಜಿ ಸಿಎಂಗಳು ಇವತ್ತು ಫುಲ್ ಕೂಲ್ ಆಗಿ ಸದನದಲ್ಲಿ ಮಾತನಾಡಿದ್ದು ನೆರೆದಿದ್ದ ಸದಸ್ಯರಿಗೆ ಅಚ್ಚರಿಯೋ ಅಚ್ಚರಿ. ಗ್ಯಾರಂಟಿ ನಂಬರ್ 1, ಅನ್ನಭಾಗ್ಯಕ್ಕೂ ಕನ್ನ. ಕೇಂದ್ರದ 5 ಕೆಜಿ ಅಕ್ಕಿಗೂ ಕತ್ತರಿ. HDK. ಈಗಿನ ಸರ್ಕಾರದಲ್ಲೂ ಈಗ 4 ಕೆಜಿ ಇದ್ದಿದ್ದು ಹಿಂದಿಂದು ಈ ತಿಂಗಳು 3 ಕೆಜಿ ಕೊಟ್ಟಿದ್ದೀರಿ. 5 ಕೆಜಿ ಕೊಡಬೇಕಾದಂಥ ಕಡೆ ನೀವೇ ಕಮಿಟ್ ಆಗಿರೋದು 5 ಕೆಜಿ. ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇರತಕ್ಕಂಥದ್ದು 5 ಕೆಜಿ ಏನಿದೆ, ಆ 5 ಕೆಜಿನಲ್ಲಿ 3 ಕೆಜಿ ಇಳಿಸಿದ್ದಾರೆ ಜುಲೈ ತಿಂಗಳಿನಲ್ಲಿ. ಗ್ಯಾರಂಟಿ ನಂಬರ್ 2, ಗೃಹಲಕ್ಷ್ಮಿ ಮುಂದೂಡಿಕೆ. ಆಗಸ್ಟ್ಗೂ ಸಿಗಲ್ಲ ಗೃಹಲಕ್ಷ್ಮಿ ಹಣ. ನಿಮ್ಮ ಸಚಿವರೇ ಈಗ ಆಗಸ್ಟ್ 15ರಿಂದ ಆಗಲ್ಲ, ಇನ್ನೂ ಮುಂದಕ್ಕೆ ಹೋಗುತ್ತೆ ಅಂತ ಹೇಳವ್ರೆ. ನೀವು ನೋಡ್ಲಿಲ್ಲ ಪತ್ರಿಕೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಅದು. ಗ್ಯಾರಂಟಿ ನಂಬರ್ 3, ಯುವ ನಿಧಿಗೆ ಕೊಕ್ಕೆ. ವೋಟ್ ಹಾಕಿಲ್ವಾ, ಎಲ್ರಿಗೂ ಕೊಡಿ. ಹಾಗಿದ್ರೆ ಹಿಂದೆ ನಿಮಗೆ ಪಾಪ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ ಇದಾರಲ್ಲ, ಅವ್ರನ್ನ ಯಾತಕ್ಕಿದಿಂದ ಹೊರತುಪಡಿಸಿದ್ರಿ? ಅವ್ರೇನೇ ಮಾಡಿದ್ರು? ಅವ್ರು ವೋಟ್ ಹಾಕಿಲ್ವಾ? ನೀವೇ ಜನಗಳ ಮುಂದೆ ಮಾತು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ಗೆ ಹಣ ಕೊಡ್ತೀವಿ ಅಂತ ಹೇಳಿ. ನಾನು ಅದಕ್ಕೆ ಹೇಳಿದ್ದು, ನೀವು ನುಡಿದಂತೆ ಸಂಪೂರ್ಣ ನಡೆದಿಲ್ಲ ಅಂತ ಹೇಳಲ್ಲ, ಸಂಪೂರ್ಣ ನಡೆದಿಲ್ಲ ಅಂತ ಹೇಳಿದ್ದು ನಾನು. ಗ್ಯಾರಂಟಿ ನಂಬರ್ 4, ಫ್ರೀ ಬಸ್ ಕಿರಿಕಿರಿ. ವಿದ್ಯಾರ್ಥಿಗಳಿಗೆ ಆಗ್ತಿರೋ ಸಮಸ್ಯೆ ಬಗೆಹರಿಸಿ. ರಾಯಚೂರು ಇರಬಹುದು, ಗೌರಿಬಿದನೂರು, ಬಾಗೇಪಲ್ಲಿ ಭಾಗದಲ್ಲಿ ಹೋದಾಗ ಹಲವಾರು ಕಡೆ ಶಾಲಾ ಮಕ್ಕಳು ಇವತ್ತು ಈ ಬಸ್ಸಿನ ವ್ಯವಸ್ಥೆಗಳು ಎಲ್ಲ ಕಡೆ ಈ ಪ್ರಾಬ್ಲಮ್ ಇದೆ, ಶಾರ್ಟೇಜ್ ಇದೆ. ಇವತ್ತು ಆ ಮಕ್ಕಳ ಪರಿಸ್ಥಿತಿಗೆ ಇವತ್ತು ಬಸ್ಗಳು ಸಿಗದೆ ಹಲವಾರು ಕಡೆ ರೋಡ್ನ ಬ್ಲಾಕ್ ಮಾಡಿದಂತೂ ನಡೀತಿದೆ. ಬೆಳಗಾವಿಯ ಹಲವಾರು ಕಡೆ ದಿಮ್ಮೆಗಳನ್ನು ಹಾಕಿ ಶಾಲಾ ಮಕ್ಕಳು ಬಸ್ ಮುಂದೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಕೆಲವು ಕಡೆ. ಆ ರೀತಿಯ ಒಂದು ವಾತಾವರಣವು ಇವತ್ತೇ ನಿರ್ಮಾಣ ಆಗಿದೆ. ಅರೆ, ಸರ್ಕಾರ ಕೊಟ್ಟಿದ್ದ 5 ಗ್ಯಾರಂಟಿ ಅಲ್ವಾ, ಇವರೇನು 4 ಗ್ಯಾರಂಟಿ ಅಷ್ಟೇ ತೋರಿಸಿದ್ರು ಅನ್ಕೊಳ್ಬೇಡಿ. 5ನೇ ಗ್ಯಾರಂಟಿ ಗೃಹ ಜ್ಯೋತಿನೂ ಇದೆ, ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ, ವಿಪಕ್ಷ ನಾಯಕ ಸಮರಾನೂ ಕೂಡ ತೋರಿಸ್ತೀವಿ, ನೋಡ್ಬಿಡಿ. ಗ್ಯಾರಂಟಿ 5 ಗೃಹ ಜ್ಯೋತಿ ಗೊಂದಲ. 200 ಯೂನಿಟ್ ಫ್ರೀ ಏನಾಯ್ತು ಹೇಳಿ? 200 ಯೂನಿಟ್ ಅನ್ನ ಎಲ್ರಿಗೂ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಅವನು 10% ಮೇಲೆ ಮಾಡಿದ್ರೆ ಅವನಿಗೂ 1 ಯೂನಿಟ್ ಜಾಸ್ತಿ ಮಾಡಿದೆ, ಆ ಯೂನಿಟ್ಗೆ ದುಡ್ಡು ಕಟ್ಟಬೇಕು ಅಂತ ಹೇಳ್ತಾ ಇರ್ಬೋದು ಬಹುಶಃ ನೀವು, ನಿಮ್ಮ ಷರತ್ತಿರತಕ್ಕಂಥದ್ದು. ಈಗ 201 ಯೂನಿಟ್ ಮಾಡಿದ್ರು ಅವನು 200ಕ್ಕೂ ದುಡ್ಡು ಕಟ್ಟಬೇಕು ಅಂತಲೂ ಹೇಳಿದ್ದೀರಿ. ಕುಮಾರಸ್ವಾಮಿ ಷರತ್ತು ಯಾಕೆ ಅಂದಾಗ ಮಧ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಎದ್ರು, ಆಗ ಯತ್ನಾಳ್ ಕೂಡ ಎದ್ರು. ಜಗಳ ಶುರುವಾಯಿತು. ಆಗ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ರು. ಈಗ ಕುಮಾರಸ್ವಾಮಿ ಅವರು ಇನ್ನು 199 ಯೂನಿಟ್ ಉಪಯೋಗಿಸ್ತಾ ಇದ್ದಾರೆ ಅಂತ ಇಟ್ಕೋಣ, ಅವರೇಜ್. ಅವ್ರಿಗೆ 190 ಯೂನಿಟ್ಗೆ ಫ್ರೀಯಾಗಿ ಕೊಡ್ತೀವಿ ನಾವು. 180 ಯೂನಿಟ್ ಯಾರು ಬಳಸ್ತಾರೆ ಅವ್ರಿಗೆ 180 ಯೂನಿಟ್ ಕೊಡ್ತೀವಿ ಫ್ರೀಯಾಗಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಾಸ್ಟ್, ರಿಲಿಜಿಯನ್, ಸೆಕ್ಸ್ ಕೊಡ್ತೀವಿ ಎಲ್ರಿಗೂ. ಇಲ್ಲಿವರೆಗೂ ಕೂಲಾಗಿದ್ದ ಸಿಎಂ ಸಿದ್ದರಾಮಯ್ಯ ದಿಢೀರಂತ ನಾನು ಯಾರತ್ರನೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ ಅಂತ. ಆಗ HDKನೂ ತಿರುಗೇಟನ್ನ ಕೊಟ್ಟರು. ವಿರೋಧ ಪಕ್ಷದವ್ರ ಜೊತೆನಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ಅವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ತದೆ. ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಕೆಲಸ ಮಾಡಿಲ್ಲ. ನಾವು ಸ್ವಲ್ಪ ದಿವಸ ಸರ್ಕಾರ ನಡೆಸಿದ್ವಿ, ಸಮ್ಮಿಶ್ರ ಸರ್ಕಾರವೋ ಯಾವುದೋ ಒಂದು ಲಾಟ್ರಿ ಮುಖ್ಯಮಂತ್ರಿ ಆಗೋ ಮಾಡಿದೀವಿ.
ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ನಾವೇನು ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾದ್ರೆ ಓಪನ್ ಆಗಿ ಮಾಡ್ಕೊಂಡಿದೀವಿ. ಕದ್ದು ಮುಚ್ಚ ನಾವೇನು ಮಾಡ್ಕೊಂಡಿಲ್ಲ ಅಧ್ಯಕ್ಷರೇ. ಈ ಮಧ್ಯೆ ಯತ್ನಾಳ್ ಎದ್ದು ನಿಲ್ತಿದ್ದಾಗ ನೀನಂತೂ ವಿಪಕ್ಷ ನಾಯಕ ಆಗೋಲ್ಲ ಕೂತ್ಕೋ ಅಂದ್ರು ಸಿಎಂ ಸಿದ್ದರಾಮಯ್ಯ. ಆಗ 100% ಆಗೇ ಆಗ್ತೀನಿ ಅಂತ ಯತ್ನಾಳ್ ಹೇಳಿದ್ರು. ನೀವು ಈ ತರ ಎಲ್ಲ ಮಧ್ಯ ಎದ್ದು ಮಾತಾಡಿದ್ರೆ ನನಗೆ ಮಾಡೇ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಿ. ಪಾಪ ಐ ಡೋಂಟ್ ನೋ, ನಿಮ್ಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮನ್ನು ಮಾಡಲ್ಲ. ಯಾಕಂತಂದ್ರೆ ಬಿಜೆಪಿನೇ ಬೋಯ್ತಾರೆ. ಸಾಲು ಸಾಲು ಹತ್ಯೆಗಳು, ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಕೇಸ್ಗಳು ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಬರೋ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು. ಆ ಕಡೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಗೋಸ್ಕರ ಪ್ರತಿಭಟನೆಯ ಹಾದಿ ಹಿಡಿದ್ರು. ಇವತ್ತು ರಾಜ್ಯದಲ್ಲಿ ಪ್ರತಿಭಟನೆ ಪಾಲಿಟಿಕ್ಸ್ ನಡೆಯಿತು. ಜೈನ ಮುನಿಗಳ ಹತ್ಯೆ, ಟಿ ನರಸೀಪುರದ ವೇಣುಗೋಪಾಲ್ ಮರ್ಡರ್, ಕಲಬುರಗಿಯ ಪೇದೆಯ ಕೊಲೆ, ನಿನ್ನೆ ಬೆಂಗಳೂರಲ್ಲಿ ನಡೆದ ಫಣೀಂದ್ರ ಹತ್ಯೆ ಖಂಡಿಸಿ ವಿಧಾನಸೌಧದ ಮುಂದೆ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ. ರಾಜ್ಯದಲ್ಲಿ ಜಂಗಲ್ ರಾಜ್ಯ ಶುರುವಾಗಿದೆ. ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ. ಜೈನ ಮುನಿಗಳು, ಸರ್ವ ಸಂಘ ಪರಿತ್ಯಾಗಿಗಳಿಗೆ ರಕ್ಷಣೆ ಇಲ್ಲ. ಬಬ್ಬರವಾದಂತ ಕೊಲೆ ಆಗಿದೆ. ನಮ್ಮ ಕಾರ್ಯಕರ್ತರ ಕೊಗ್ಗಲೆ ಆಗಿದೆ. ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮೆರವಣಿಗೆ ಆಗಿದೆ. ನಿನ್ನೆ ಉದ್ಯಮಿಯೊಬ್ಬರದು ಬೆಂಗಳೂರಲ್ಲಿ ಹಾಡಾಗಲೇ ಕೊಲೆ ಮಾಡಿದ್ದಾರೆ. ದಿನನಿತ್ಯ ಕೊಲೆ, ಸುಲಿಗೆ, ಮುನಿಗಳ ಹತ್ಯೆ ಸಿಬಿಐ ತನಿಖೆ ಆಗಬೇಕು. ಪಾಕಿಸ್ತಾನ್ ಜಿಂದಾಬಾದ್ ಆದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿದೋಗಿದೆ. ನಾನು ಹಿಂದೂ ಕಾರ್ಯಕರ್ತನ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಯಾರು ದುತ್ತಿಗೆಡಕ್ಕೆ ಹೋಗ್ಬೇಡ್ರಿ, ಒಬ್ಬೊಬ್ರು ಯಾರು ಅಡ್ಡಾಡಕ್ಕೆ ಹೋಗ್ಬೇಡಿ. ಈ ಸರ್ಕಾರ ಬಂದ ನಂತರ ಯಾರಿಗೆ ರಕ್ಷಣೆ ಇಲ್ಲ. ಒಬ್ಬೊಬ್ರು ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ನೀವೆಲ್ಲರೂ ಹೋಗ್ಬೇಕಂದ್ರೆ ಈ ರೀತಿ ರಾಜಕೀಯ ಕರೆದು ಕೊಲ್ತಾರಲ್ಲ. ಆ ಕಡೆ ಬಿಜೆಪಿ ಪ್ರತಿಭಟನೆ ಮಾಡಿದ್ರೆ ಈ ಕಡೆ ಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಸದಸ್ಯತ್ವ ರದ್ದು ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಅವರ ಜನಪ್ರಿಯತೆಯನ್ನ ಇವತ್ತು ಬಿಜೆಪಿಯವರು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅವ್ರ ಮೇಲೆ ಒಂದು ಮಾನನಷ್ಟ ಮೂಕುದಮೆಯನ್ನು ಹಾಕಿ ಇಂಥ ಒಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟು 24 ಗಂಟೆ ಒಳಗೆ ಅವ್ರನ್ನ ವಜಾವನ್ನ ಮಾಡಿದ್ದು ತಾವೆಲ್ಲ ಗಮನಿಸಿದ್ದೀರಿ. ರಾಹುಲ್ ಗಾಂಧಿ ಪರ ರಾಜಸ್ಥಾನ, ದೆಹಲಿ, ಪುದುಚೇರಿ, ಅಸ್ಸಾಂ, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಟೊಮ್ಯಾಟೊ ಬೆಲೆ ಹೆಚ್ಚಾಗ್ತಿದ್ದಂತೆ ನಾನಾ ಸಮಸ್ಯೆ ಆಗ್ತಾ ಇದೆ. ಟೊಮ್ಯಾಟೊ ಕಳ್ಳರು ಹೆಚ್ಚಾಗ್ತಿದ್ದಾರೆ. ಮನೆ ದರೋಡೆಗೆ ಬಂದವರು ಟೊಮ್ಯಾಟೊ ಕದೀತಿದ್ದಾರೆ. ರೈತರು ಜಮೀನುಗಳನ್ನ ಕಾಯ್ತಾ ಇದ್ದಾರೆ. ಹೆಣ್ಮಕ್ಳು ಟೊಮ್ಯಾಟೊ ಹಾಕದೆ ಅಡುಗೆ ಮಾಡ್ತಿದ್ದಾರೆ. ದೇಶದಲ್ಲಿ ಕೆಲ ದಿನಗಳಿಂದ ಟೊಮೆಟೊ ದರದ್ದೇ ಸುದ್ದಿ. ಟೊಮೆಟೊ ದರ ಪ್ರತಿದಿನ ಹೊಸ ಮೈಲಿಗಲ್ಲು ದಾಟುತ್ತಿದ್ದು ಹೆಂಗಳೆಯರು ಟೊಮೆಟೊ ಖರೀದಿಸೋಕೆ ಹಿಂದೇಟು ಹಾಕ್ತಿದ್ದಾರೆ. ಟೊಮೆಟೊ ಬಳಸದೆ ಮಾಡೋ ಅಡುಗೆಗಳಿಗೆ ಬೇಡಿಕೆ ಬರ್ತಿದೆ. ರಾಯಚೂರಿನ ಮಾನ್ವಿಯಲ್ಲಿ ಟೊಮೆಟೊಗಾಗಿ ಚಾಕು ಇರಿಯಲಾಗಿದೆ. ಹೌದು, ತರಕಾರಿ ಕಾವಲಿಗಾಗಿ ಮಂಡಿಯಲ್ಲಿದ್ದ ರಫಿ ಎಂಬಾತನ ಕುತ್ತಿಗೆಗೆ ಚಾಕು ಇರಿಯಲಾಗಿದೆ. ಆರೋಪಿಗಳು ಟೊಮೆಟೊ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಎನ್ನಲಾಗ್ತಿದೆ. ಕೋಲಾರದಲ್ಲಿ ಟೊಮೆಟೊ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಆದ್ದರಿಂದ ರೈತರು ಹಗಲು ರಾತ್ರಿ ಎನ್ನದೆ ಟೊಮೆಟೊ ಕಾವಲಿಗೆ ನಿಂತಿದ್ದಾರೆ. ಹೈದರಾಬಾದ್ನಲ್ಲಂತೂ ಕಾಂಗ್ರೆಸ್ ನಾಯಕರು ಒಂದ್ ಹೆಜ್ಜೆ ಮುಂದೆ ಹೋಗಿದ್ದಾರೆ. ಟೊಮೆಟೊಗೆ ಬೌನ್ಸರ್ಗಳನ್ನ ನೇಮಿಸಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಕಳ್ಳರು ಮನೆಗೆ ಬಂದ್ರೆ ಚಿನ್ನ, ಹಣ ಕದೀತಾರೆ. ಆದ್ರೆ ತೆಲಂಗಾಣದ ನಿಜಾಮಾಬಾದ್ನಲ್ಲಿ 12 ತೊಲ ಬಂಗಾರ, 1 ಲಕ್ಷ ನಗದಿನ ಜೊತೆ ಫ್ರಿಡ್ಜ್ನಲ್ಲಿಟ್ಟಿದ್ದ 1 ಕೆಜಿ ಟೊಮೆಟೊ ಕದ್ದೊಯ್ದಿದ್ದಾರೆ. ಎಂಥ ಕಾಲ ಬಂತು ನೋಡಿ. ನಾವು ಮಾತ್ರ ಟೊಮೆಟೊ ಬಾತ್ ಮಾಡಲ್ಲ, ರೈಸ್ ಬಾತ್, ಪಲಾವ್ಗೆ ಟೊಮೆಟೊ ಹಾಕಲ್ಲ ಎಂದು ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಕೇಡುಗಾಲದಲ್ಲಿ ಆಶಾಭಾವನೆಯೊಂದು ಮೂಡಿದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ 15 ಕೆಜಿ ತೂಕದ 1 ಬಾಕ್ಸ್ನ ಬೆಲೆ 200 ರೂಪಾಯಿಗೆ ಮಾರಾಟವಾಗಿದೆ. ಟೊಮ್ಯಾಟೊ ರೇಟ್ ಕೆಜಿಗೆ 100ರಿಂದ 120ರ ಗಡಿ ದಾಟಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಹೋಟೆಲ್ ಊಟ ತಿಂಡಿ ದರ ಕೂಡ ದುಬಾರಿ ಆಗ್ತಾ ಇದೆ. ಊಟ ತಿಂಡಿ ದರ 10% ಏರಿಸೋಕೆ ಹೋಟೆಲ್ ಮಾಲೀಕರ ಸಂಘ ನಿರ್ಧರಿಸಿದೆ. ಅಗತ್ಯವಾದ ವಸ್ತು ಎಲ್ಲ ತಿಂಡಿ ತಿನಿಸುಗಳಿಗೆ ಎಲ್ಲ ಗ್ರೇವಿ ಮಾಡೋದಕ್ಕೆ ಟೊಮೆಟೊ ಇಲ್ಲದೆ ಅಡುಗೆ ಮಾಡೋದು ಬಹಳ ಕಷ್ಟ ಹೋಟೆಲುಗಳಲ್ಲಿ.
ಆ ಟೇಸ್ಟ್ ಬರಬೇಕಾದ್ರೂ ಸರಿಯಾದ ಪ್ರಮಾಣದ ಟೊಮೆಟೊ ಉಪಯೋಗ ಮಾಡಲೇಬೇಕು. ಆದರೆ ಇತ್ತೀಚೆಗೆ ಬಹಳಷ್ಟು ಬೆಲೆ ಜೊತೆ ಒಳ್ಳೆ ಕ್ವಾಲಿಟಿ ಟೊಮೆಟೊ ಕೂಡ ಸಿಗ್ತಾ ಇಲ್ಲ. ಈ ಕಾರಣಗಳಿಂದ ನಾವು ಬೇರೆ ವಿಧಿ ಇಲ್ಲದೆ ಟೊಮೆಟೊ ಪೇಸ್ಟು ಮತ್ತೆ ಟೊಮೆಟೊ ಪುರಿ ಅಂತ ಬರ್ತಾ ಇದೆ, ಒಳ್ಳೆ ಕಂಪನಿದು. ಅದನ್ನು ಸ್ವಲ್ಪ ಮಟ್ಟಿಗೆ ಉಪಯೋಗಿಸಿ ಕಡಿಮೆ ಪ್ರಮಾಣದಲ್ಲಿ ಟೊಮೆಟೊವನ್ನು ಉಪಯೋಗಿಸುವಂತ ಪ್ರಯತ್ನ ಮಾಡುತ್ತಾ ಇದ್ದೇವೆ. ಕೆಲವೊಂದು ಹೋಟೆಲ್ಗಳಲ್ಲಿ ಟೊಮೆಟೊದ ಉಪಯೋಗ ಇರೋ ಟೊಮೆಟೊ ಬಾತು, ಟೊಮೆಟೊ ದೋಸೆ ಅಂತ ಐಟಮ್ಗಳನ್ನೇ ನಿಲ್ಲಿಸಬೇಕಾದ ಅನಿವಾರ್ಯವಾಗಿರುತ್ತದೆ. ಯಾಕಂದ್ರೆ 15 ರೂಪಾಯಿ ಒಂದು ಟೊಮೆಟೊಗೆ ಕೊಟ್ಟು ನಾವು ಮಾಡಲಿಕ್ಕೂ ಸಾಧ್ಯ. ಕೇವಲ ಟೊಮ್ಯಾಟೊ ಮಾತ್ರ ಅಲ್ಲ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು ಅಂದ್ರೆ ಇವತ್ತಿನ ಬೆಲೆ ನಾಳೆ ಇಲ್ಲ ಅನ್ನೋ ಪರಿಸ್ಥಿತಿ. ತರಕಾರಿ ದರಗಳಲ್ಲಿ ಆಗ್ತಾ ಇರುವ ಕಣ್ಣಾ ಮುಚ್ಚಾಲೆ ಅಂದ್ರೆ ಏರಿಳಿತ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿನ ದರ ಯಾವ್ಯಾವ ತರಕಾರಿಗೆ ಎಷ್ಟಿದೆ ಅಂತ ಹೇಳಿ. ಟೊಮ್ಯಾಟೊ 130 ರೂಪಾಯಿ ಇತ್ತು ಪ್ರತಿ ಕೆಜಿಗೆ ಕಳೆದ ವಾರ. ಈಗ ಕೊಂಚ ಕಡಿಮೆ ಆಗಿದೆ, 100 ರೂಪಾಯಿ ಪ್ರತಿ ಕೆಜಿ ಅಂತೆ ಬಿಕ್ರಿ ಆಗ್ತಾ ಇದೆ. ಆದ್ರೂ ಕೂಡ ಶತಕವನ್ನ ದಾಟಿರೋದು ಗ್ರಾಹಕರನ್ನ ಈಗಲೂ ಕೂಡ ಚಿಂತೆಗೆ ದೂಡ್ತಾ ಇದೆ. ಇನ್ನು ಬೀನ್ಸ್ ಪ್ರತಿ ಕೆಜಿಗೆ ಕಳೆದ ವಾರ 100 ರೂಪಾಯಿ ಇತ್ತು, ಇವತ್ತು ಕಡಿಮೆ ಆಗಿ 40 ರೂಪಾಯಿ ಪ್ರತಿ ಕೆಜಿ ಅಂತೆ ಬೀನ್ಸ್ ಮಾರಾಟ ಆಗ್ತಾ ಇದೆ. ಇನ್ನು ಕ್ಯಾರೆಟ್ 80 ರೂಪಾಯಿ ಇತ್ತು, ಇವತ್ತು 50 ರೂಪಾಯಿ ಸಿಗ್ತಾ ಇದೆ ಪ್ರತಿ ಕೆಜಿ ಕ್ಯಾರೆಟ್. ಇದರ ಜೊತೆಗೆ ಗೆಡ್ಡೆಕೋಸು 100 ರೂಪಾಯಿ ಇದ್ದ ಗೆಡ್ಡೆಕೋಸಿನ ದರ ಇವತ್ತು 40 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಬೆಂಡೆಕಾಯಿ 40 ರೂಪಾಯಿ ಇತ್ತು ಕಳೆದ ವಾರದಲ್ಲಿ, ಈಗ ಅರ್ಧಕ್ಕರ್ಧ ಕಡಿಮೆಯಾಗಿ ಪ್ರತಿ ಕೆಜಿಗೆ 20 ರೂಪಾಯಿ ಅಂತೆ ಸೇಲ್ ಆಗ್ತಾ ಇದೆ ಬೆಂಡೆಕಾಯಿ. ಇದರ ಜೊತೆಗೆ ಹೀರೆಕಾಯಿ ಕಳೆದ ವಾರ 60 ರೂಪಾಯಿ ಇತ್ತು, ಈ ವಾರ 40 ರೂಪಾಯಿ ಪ್ರತಿ ಕೆಜಿ ಅಂತೆ ಮಾರಾಟ ಆಗ್ತಾ ಇದೆ. ಹಾಗೆ ಟೊಮ್ಯಾಟೊ ಜೊತೆಗೆ ದಿನನಿತ್ಯ ಅಡುಗೆಗೆ ಬೇಕಾಗೋ ಮತ್ತೊಂದು ತರಕಾರಿ ಅಂದ್ರೆ ಈರುಳ್ಳಿ 30 ರೂಪಾಯಿ ಕೆಜಿ ಅಂತೆ ಮಾರಾಟ ಆಗ್ತಾ ಇತ್ತು ಕಳೆದ ವಾರ, ಇವತ್ತು 20 ರೂಪಾಯಿ ಪ್ರತಿ ಕೆಜಿ ಅಂತೆ ಸೇಲ್ ಆಗ್ತಾ ಇದೆ. ಇನ್ನು ಬದನೆಕಾಯಿ ಏರಿಕೆ ಆಗಿದೆ, ದರ 30 ರೂಪಾಯಿ ಇತ್ತು ಕಳೆದ ವಾರ, ಇವತ್ತು 45 ರೂಪಾಯಿ ಆಗಿದೆ ಪ್ರತಿ ಕೆಜಿಗೆ. ಇನ್ನು ಸೌತೆಕಾಯಿ ಕಳೆದ ವಾರ ಇದ್ದಿದ್ದು 60 ರೂಪಾಯಿ, ಇವತ್ತು 40 ರೂಪಾಯಿಗೆ ಬಂದಿದೆ ಸೌತೆಕಾಯಿ ದರ. ಹೀಗೆ ಕಳೆದ ವಾರಕ್ಕೆ ಹೋಲಿಕೆ ಮಾಡಿದಾಗ ಈ ವಾರ ಕೆಲವೊಂದಷ್ಟು ತರಕಾರಿಗಳ ಬೆಲೆಯಲ್ಲಿ ಇಳಿಕೆ, ಕೆಲವೊಂದರಲ್ಲಿ ಮಾತ್ರ ಏರಿಕೆ ಕಾಣೋಕ್ ಸಿಕ್ಕಿದೆ. ಇನ್ನು ಮತ್ತೊಂದು ಸುದ್ದಿ ಕಡೆ ಗಮನ ಕೊಡೋಣ. ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ್ದ ಡಬಲ್ ಮರ್ಡರ್ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಖಾಕಿ ಬಲೆಗೆ ಬಿದ್ದಿರೋ ಹಂತಕರು ಕ್ಷಣಕ್ಕೊಂದು ಕಥೆಯನ್ನ ಹೇಳ್ತಿದ್ದಾರೆ. ಆ ಕಥೆಯಲ್ಲಿ ಹೆಣ್ಣು ಹೊನ್ನು ತಳುಕು ಹಾಕೊಂಡಿದೆ. ಅಮೃತಹಳ್ಳಿ ಡಬಲ್ ಮರ್ಡರ್ ಹಂತಕರ ಸೆರೆ. ನಿನ್ನೆ ಸಂಜೆ 4 ಗಂಟೆಗೆ ಅಮೃತಹಳ್ಳಿಯ ಪಂಪಾನಗರದ ಏರೋನಿಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಬಂದವರು ಎಂಡಿ ಫಣೀಂದ್ರ ಮತ್ತು ಸಿಇಒ ವಿನುಕುಮಾರ್ ಅವರನ್ನ ಕೊಂದವರು ಇವರು. ಕೊಲೆ ಮಾಡಿ ಹಿಂಬದಿ ಗೋಡೆ ಜಂಪ್ ಮಾಡಿ ಟ್ರೈನ್ನಲ್ಲಿ ತೆರಳಿ ಕುಣಿಗಲ್ಗೆ ಹೋಗಿ ಲಾಡ್ಜ್ನಲ್ಲಿದ್ರು. ಅಮೃತಹಳ್ಳಿ ಪೊಲೀಸರು ಬಿಟ್ಟು ಬಿಡದೆ ಹುಡುಕಾಡಿ ಶಬರೀಶ್ ಅಲಿಯಾಸ್ ಫೆಲಿಕ್ಸ್, ಸಂತೋಷ್ ಮತ್ತು ವಿನಯ್ ಕುಮಾರ್ನನ್ನ ಬಂಧಿಸಿದ್ದಾರೆ. 3 ಜನ ಯಾರು ಅಟ್ಯಾಕರ್ಸ್ ಇದ್ದಾರೆ, ಮೇನ್ ಅಸೈಲೆಂಟ್ಸ್, ಅವ್ರುಗಳು ನಮಗೆ ಕುಣಿಗಲ್ನಲ್ಲಿ ರಾತ್ರಿ ಸುಮಾರು 10:30-11 o'clock ಹಾಗೆ ಅವರು ಅರೆಸ್ಟ್ ಆಗುತ್ತೆ. ಮತ್ತೆ ಅವ್ರಿಗೆ ನಾವು ಇಲ್ಲಿ ಕರ್ಕೊಂಡ್ಬಂದು ಇಂಟರೋಗೇಟ್ ಮಾಡಿದಾಗ ನಮಗೆ ಇನ್ನೂ ಸ್ವಲ್ಪ ಮಾಹಿತಿ ಹೊರಬಂದಿದೆ. ಇದು ಮೋಸ್ಟ್ ಪ್ರಾಬಬ್ಲಿ ಕಾನ್ಸ್ಪಿರಸಿ ಆಂಗಲ್ ಅಂತ ಹೇಳಿ ನಮ್ಗೆ ಇಲ್ಲಿವರೆಗೆ ಕಂಡು ಬಂದಿದೆ. ಡಬಲ್ ಹತ್ಯೆ ಹಿಂದೆ ಹೆಣ್ಣು ಹೊನ್ನಿನ ನಂಟು. 8 ತಿಂಗಳ ಹಿಂದೆ ಫಣೀಂದ್ರ ಮತ್ತು ವಿನುಕುಮಾರ್ ಏರೋನಿಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಶುರು ಮಾಡಿದ್ರು. ಇದರಿಂದ ಜಿನೆಟ್ ಕಂಪನಿ ನಷ್ಟ ಅನುಭವಿಸಿತ್ತು. ಜಿನೆಟ್ ನಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿ ಫಣೀಂದ್ರ ಕಂಪನಿಗೆ ಜಂಪ್ ಆದ್ರು. ಕಂಪನಿ ಮುಳುಗುವ ಹಂತಕ್ಕೆ ಬಂತು. ಅಷ್ಟೇ ಅಲ್ಲ, ಅದೇ ಜಿನೆಟ್ ಕಂಪನಿಯಲ್ಲಿದ್ದ ಯುವತಿ ಜೊತೆ ಫೆಲಿಕ್ಸ್ಗೆ ಗೆಳೆತನ ಇತ್ತು. ಆದ್ರೆ ಪತ್ನಿಯಿಂದ ಡಿವೋರ್ಸ್ ಆಗಿದ್ದ ಫಣೀಂದ್ರ ಆ ಯುವತಿ ಜೊತೆ ಸಲುಗೆ ಬೆಳೆಸಿದ್ನಂತೆ. ಅದೇ ದ್ವೇಷಕ್ಕೆ ಕೊಂದು ಹಾಕಿದ್ದು ಅನ್ನೋದು A1 ಫೆಲಿಕ್ಸ್ ಅಲಿಯಾಸ್ ಶಬರೀಶ್ ಅಲಿಯಾಸ್ ಜೋಕರ್ ಫೆಲಿಕ್ಸ್ ಹೇಳಿಕೆ ಅಂತೆ. ಫೆಲಿಕ್ಸ್ ಅಲಿಯಾಸ್ ಶಬರಿ ಅಂತ ಹೇಳ್ಬಿಟ್ಟು ಮತ್ತೆ ಅವನ ಜೊತೆ ಇನ್ನ ಇಬ್ರು, ಅವರು 3 ಜನ ಬಂದ್ಬಿಟ್ಟು ಫಣೀಂದ್ರ ಅವ್ರ ಜೊತೆಗೆ ರೂಮ್ ನಲ್ಲಿ ಕುತ್ಕೊಂಡು ಮಾತಾಡೋ ಸಮಯದಲ್ಲಿ ಅವರು 3 ಜನ ಅಟ್ಯಾಕ್ ಮಾಡಿ ಫಣೀಂದ್ರನ ಫಸ್ಟ್ ಅವರು ಅಸಾಲ್ಟ್ ಮಾಡ್ತಾರೆ. ಅದಾದ ನಂತರ ವಿನುಕುಮಾರ್ ಅವರು ಮಧ್ಯ ಇಂಟರ್ವ್ಯೂನ್ ಆಗೋ ಟೈಮಲ್ಲಿ ವಿನುಕುಮಾರ್ ಅವ್ರಿಗೂ ಕೂಡ ಅಸಾಲ್ಟ್ ಮಾಡಿಬಿಟ್ಟು 2 ಜನದ್ದು ನಮಗೆ ಡೆತ್ ಆಗಿರುತ್ತೆ. 3 ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡ್ತಿದ್ದಾರೆ. ಸ್ನೇಹಿತರಿಗಾಗಿ ಏನೇನೋ ಮಾಡೋರನ್ನ ನೋಡಿದ್ದೀವಿ, ಕೇಳಿದ್ದೀವಿ. ಇಲ್ಲೊಬ್ಬ ಸ್ನೇಹಿತನಿಂದಾಗಿನೇ ಪ್ರಾಣ ಬಿಟ್ಟಿದ್ದಾನೆ. ಆದ್ರೆ ಸ್ನೇಹಕ್ಕಾಗಿ ಅಲ್ಲ, ಸ್ನೇಹಿತ ಮಾಡಿರೋ ಸಾಲಕ್ಕಾಗಿ. ಸ್ನೇಹಿತನಿಗಾಗಿ ಆನ್ಲೈನ್ ಸಾಲ ಮಾಡಿದ, ಸಾಲ ತೀರಿಸಲಿಲ್ಲ ಅಂತ ಈತ ಸಾವಿಗೆ ಶರಣಾದ. ಈ ಯುವಕನ ಹೆಸರು ತೇಜಸ್. ಯಲಹಂಕದ ನಿಟ್ಟೆ ಮೀನಾಕ್ಷಿ ಕಾಲೇಜಿನ 6ನೇ ಸೆಮಿಸ್ಟರ್ ವಿದ್ಯಾರ್ಥಿ, ಮೆಕ್ಯಾನಿಕಲ್ ಇಂಜಿನಿಯರ್, ಕಾಲೇಜಿಗೆ ಟಾಪರ್. ಈತ ಮಹೇಶ್ ಎಂಬ ತನ್ನ ಸ್ನೇಹಿತನಿಗೆ ಸ್ಲೈಸ್ ಪೇ, ಕಿಸಾತ್ ಹಾಗೂ ಕೊಟೆಕ್ ಮಹೀಂದ್ರ ಮೂಲಕ 46,000 ಲೋನ್ ಕೊಡಿಸಿದ್ದ. ಮಹೇಶ್ ಕೈಕೊಟ್ಟ. ಅಸಲು ಬಡ್ಡಿ ಸೇರಿ 2 ಲಕ್ಷ ಆಗಿತ್ತಂತೆ. ಅದಕ್ಕೆ ತೇಜಸ್ ಪ್ರಾಣನೇ ಬಿಟ್ಟ.
ಇವಾಗ ರೀಸೆಂಟಾಗಿ ಗೊತ್ತಾದಾಗ ನಾವು ಹೋಗಿ ಅವ್ರ ಮನೆನಲ್ಲಿ ಕೇಳಿದ್ವಿ, ಅವ್ರು ಇಷ್ಟು ಅಮೌಂಟ್ ಕೊಡ್ತೀನಿ, ನೀವು ಇಷ್ಟು ಅಮೌಂಟ್ ಕಟ್ಬಿಡಿ ಅಂದರು. ಸರಿ ಆಯಿತು, ನಾವು ಒಪ್ಕೊಂಡ್ವಿ ಅದಕ್ಕೆ. ಸರಿ ಬ್ಯಾಂಕ್ ಅವ್ರಿಗೆ ಕರೆದ್ಬಿಟ್ಟು ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ಅದನ್ನು ನಾವು ಕ್ಲೋಸ್ ಮಾಡೋಣ ಅಂತ. ಏನು ಹೇಳ್ಕೊಂಡಿಲ್ಲ ಸರ್, ಏನು ಹೇಳ್ಕೊಂಡಿಲ್ಲ. ಎಷ್ಟು ಟೆನ್ಷನ್ ಇದ್ದು ಕೂಡ ಒಂದು ಮಾತು ನಮ್ಗೆ ಹೇಳಿಲ್ಲ. ಮಹೇಶ್ ಲೋನ್ ಕಟ್ಟದಿರೋದಕ್ಕೆ ಲೋನ್ ಕಂಪನಿಯವರು ಟಾರ್ಚರ್ ಕೊಟ್ರಂತೆ. ಕಾಟ ತಾಳಲಾರದೆ ತೇಜಸ್ ಡೆತ್ ನೋಟು ಬರೆದಿಟ್ಟಿದ್ದ. ಅಮ್ಮ ಅಪ್ಪ, ನನ್ನನ್ನು ಕ್ಷಮಿಸಿ. ನಾನು ಮಾಡಿರುವ ತಪ್ಪಿಗೆ ಬೇರೆ ದಾರಿ ಇಲ್ಲ. ನಾನು ಮಾಡಿರುವ ಸಾಲ ತೀರಿಸಲು ಆಗೋದಿಲ್ಲ. ಅದಕ್ಕಾಗಿ ಇದು ನನ್ನ ಕೊನೆಯ ತೀರ್ಮಾನ. ಥ್ಯಾಂಕ್ಸ್, ಗುಡ್ ಬೈ. ಹೀಗೆ ಡೆತ್ ನೋಟ್ ಬರೆದು ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ತಾಯಿಯ ವೇಲ್ನಿಂದ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇವತ್ತು ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿಸಿ HMT ಕ್ವಾರ್ಟರ್ಸ್ನ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೇಲ್ನೋಟಕ್ಕೆ ಇದು ಒಂದು ಪ್ರಕರಣ ಅಂತ ಅನ್ಸಿದ್ರು ಕೂಡ ಇದೇ ರೀತಿಯ ಚೈನೀಸ್ ಆಪ್ಗಳನ್ನ ನಂಬಿಕೊಂಡು ಅದರಿಂದ ನೀಡಲಾಗುವ ಲೋನ್ಗಳನ್ನ ಬಳಕೆ ಮಾಡಿಕೊಂಡು ಒಂದ್ ರೀತಿಯ ವಿಷ ವರ್ತುಲದಲ್ಲಿ ಸಿಲುಕಾಕೊಂಡು ಒದ್ದಾಡೋರು ಅನೇಕ ಮಂದಿ. ಯಾವ ರೀತಿ ವರ್ಕ್ ಆಗತ್ತೆ ಈ ಚೀನಿ ಆಪ್ಗಳು, ಹಾಗೆ ಅದರಿಂದ ಆಗುವ ಟಾರ್ಚರ್ ಯಾವ ರೀತಿ ಇದೆ, ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋಣ. ಸುಲಭವಾಗಿ ಲೋನ್ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ವಿಷ ವರ್ತುಲದಲ್ಲಿ ಸಿಲುಕಾಕೊಂಡು ಒದ್ದಾಡ್ತಿದ್ದಾರೆ ಅನೇಕರು. ಅದರಲ್ಲೂ ಕೂಡ ತುರ್ತು ಹಣದ ಅಗತ್ಯತೆ ಇರುವವರೇ ಈ ಆಪ್ಗಳ ಮೊದಲ ಟಾರ್ಗೆಟ್. ಯಾರಿಗೆ ಎಮರ್ಜೆನ್ಸಿ ಹಣ ಬೇಕಿರುತ್ತೆ, ಅತ್ಯಂತ ದೊಡ್ಡ ಪ್ರಮಾಣದ್ದು ಅಲ್ಲ ಅನ್ನೋ ರೀತಿಯ ಹಣದ ಅವಶ್ಯಕತೆ ಇರುತ್ತೆ, ಅಂಥವರನ್ನೇ ಟಾರ್ಗೆಟ್ ಮಾಡಲಾಗುತ್ತೆ ಈ ಆಪ್ ನ ಮೂಲಕ. ಆಪ್ ಅನ್ನ ಡೌನ್ಲೋಡ್ ಮಾಡಿದ ಬಳಿಕ ಹಣವನ್ನ ವರ್ಗಾವಣೆ ಮಾಡುವ ಜಾಲ ಶುರುವಾಗುತ್ತೆ. ಮೊಬೈಲ್ ನಲ್ಲಿ 100 ಕಾಂಟ್ಯಾಕ್ಟ್ ಇದ್ದವರಿಗೆ ಮಾತ್ರ ನಾವು ಲೋನ್ ಕೊಡ್ತೀವಿ ಅನ್ನೋದು ಮೊದಲ ಕಂಡೀಷನ್. ಇನ್ನು ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಬೇಗ ಹಣ ಈ ಆಪ್ಗಳ ಮೂಲಕ ಸಿಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಹೆಚ್ಚಿನ ಜನ ಇದರ ಮೊರೆ ಹೋಗ್ತಾರೆ. ಸಾಲ ಪಡೆದ ವಾರದ ಬಳಿಕ ಶುರುವಾಗುತ್ತೆ ಕಾಲ್ ಹಾಗೆ ಮೆಸೇಜ್ಗಳು. ಒಂದೇ ವಾರದಲ್ಲಿ ಟಾರ್ಚರ್ ಪ್ರಕ್ರಿಯೆ ಪ್ರಾರಂಭ ಆಗೋದು ಇಲ್ಲಿ ಗಮನಾರ್ಹ. ಇನ್ನು ಲೋನ್ ಕೊಡುವಾಗ ಮುದ್ದು ಮುದ್ದಾಗಿ ಮಾತನಾಡಿ ಕನ್ವಿನ್ಸ್ ಮಾಡಿ ಲೋನ್ ತಗೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಒಂದು ಸಿಚುಯೇಷನ್ ನ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಅದಾದ ನಂತರ ಲೋನ್ ಕೊಟ್ಟ ಬಳಿಕ ಅವರು ಬಳಸೋ ಭಾಷೆ, ಮಾತನಾಡುವ ವಿಧಾನವೇ ಬದಲಾಗ್ತಾ ಹೋಗುತ್ತೆ. ಟಾರ್ಚರ್ ಅನ್ನೋದು ಹಂತ ಹಂತವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ಚೀನಿ ಆಪ್ಗಳು ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡುತ್ತೆ ಅನ್ನೋಕೆ ಸಂಬಂಧಪಟ್ಟ ಅಂಶಗಳಾಯ್ತು. ಇನ್ನು ಟಾರ್ಚರ್ ಯಾವ ರೀತಿ ಆಗತ್ತೆ ಅದಕ್ಕೂ ಕೂಡ ಇದೆ ಒಂದಷ್ಟು ಅಂಶಗಳು, ಗಮನಿಸ್ತಾ ಹೋಗೋಣ. ಏಜೆಂಟ್ರು ಸಾಲ ತೀರಿಸುವಂತೆ ದುಂಬಾಲ್ ಬೀಳ್ತಾರೆ. ಒಂದು ದಿನ ಅಲ್ಲ, ದಿನದಲ್ಲಿ 100 ಬಾರಿ ಅನ್ನೋ ರೀತಿಯಲ್ಲಿ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ ಕಾಲ್ ಹಾಗೆ ಮೆಸೇಜ್ಗಳು. ನಿಮ್ಮ ಸ್ಥಿತಿ ಬಗ್ಗೆ ವೈರಲ್ ಮಾಡೋದಾಗಿ ಬ್ಲಾಕ್ ಮೇಲ್ ಮಾಡ್ತಾರೆ. ನಿಮ್ಮ ಪರ್ಸನಲ್ ಡೇಟಾಗಳನ್ನ ಸಂಪಾದಿಸ್ತಾರೆ, ಕೆಲವೊಂದಷ್ಟು ಫೋಟೋಗಳನ್ನ ಇಟ್ಕೊಳ್ತಾರೆ. ಎಲ್ಲಾ ಪರಿಸ್ಥಿತಿಗಳನ್ನ, ಹಾಗೆ ನೀವು ಲೋನ್ ಮಾಡಿದ್ದೀರಿ ತೀರಿಸ್ತಾ ಇಲ್ಲ ಅನ್ನೋದನ್ನ ಕೂಡ ಎಲ್ಲರ ಮುಂದೆ ಸಾರ್ವಜನಿಕಗೊಳಿಸ್ತೀವಿ. ಅದರಲ್ಲೂ ಕೂಡ ಮಿತ್ರರು, ಕುಟುಂಬಸ್ಥರು, ಸಹೋದ್ಯೋಗಿಗಳ ಕಾಂಟ್ಯಾಕ್ಟ್ ನಂಬರ್ ಎನಿವೇ ಸಿಕ್ಕೋಗಿರುತ್ತೆ ಈ ಆಪ್ ನ ಮೂಲಕ, ಡೇಟಾಬೇಸ್ ನ ಮೂಲಕ. ಅದನ್ನ ಬಳಸ್ಕೊಂಡು ನಿಮ್ಮ ಮಾನ ಹರಾಜು ಹಾಕ್ತೀವಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಏಜೆಂಟರು. ಇನ್ನು ಸೆಲ್ಫಿ ಒಂದನ್ನ ಪಡೆಯಲಾಗಿರುತ್ತೆ ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡ ಸಂದರ್ಭದಲ್ಲಿ. ಅದೇ ಸೆಲ್ಫಿಯನ್ನ ಬಳಸಿಕೊಂಡು ಅಸಹ್ಯವಾದ ಫೋಟೋ ಎಡಿಟ್ ಮಾಡಿ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ ಕೇಸ್ ಏನಾದ್ರೂ ನೀವು ಇವರ ಜಾಲದಲ್ಲಿ ಸಿಲುಕಾಕೊಂಡ್ರೆ. ಇಷ್ಟಕ್ಕೆ ನಿಲ್ಲೋದಿಲ್ಲ, ಕುಟುಂಬಸ್ಥರು ಹಾಗೆ ಮಿತ್ರರಿಗೆ ಫೋಟೋಗಳನ್ನ ಕಳಿಸ್ತಾರೆ. ಹಾಗೆ ಒತ್ತಡವನ್ನ ಹಾಕಿ ಆ ಮೂಲಕನಾದ್ರೂ ಹಣವನ್ನ ವಾಪಸ್ ಪಡೆಯಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಇದೇ ರೀತಿಯ ಟಾರ್ಚರ್ ಗಳನ್ನ ಅನುಭವಿಸಿದ ಅನೇಕರು ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬರ್ತಿರೋದಕ್ಕೆ ಈಗಷ್ಟೇ ಒಂದು ತಾಜಾ ಉದಾಹರಣೆಯನ್ನ ನಾವು ಗಮನಿಸಿದ್ವಿ. ಇನ್ನು ಮರ್ಯಾದೆಗೆ ಅಂಜಿ ಕೆಲವರು ಸಾಲ ತೀರಿಸ್ತಾರೆ. ಸಾಲ ತೀರಿಸಲಿಕ್ಕೆ ಸಾಧ್ಯವಾಗದೇ ಇರೋರು ಇಂಥ ದುಡುಕಿನ ನಿರ್ಧಾರಕ್ಕೆ ಹೋಗೋದನ್ನ ಕೂಡ ನಾವು ಗಮನಿಸಿದ್ವಿ. ಇದು ಚೀನಿ ಆಪ್ ಹಾಗೆ ಅದರಿಂದ ಆಗ್ತಾ ಇರುವ ದುಷ್ಪರಿಣಾಮದ ಕತೆ. ಆದ್ರೆ ಮಳೆ ಸುದ್ದಿ ಕಡೆ ಗಮನ ಕೊಡೋಣ. ಉತ್ತರ ಭಾರತದ ಮೇಲೆ ವರುಣ ಕಂಡು ಕೇಳರಿಯದಂತೆ ದಾಳಿ ಮಾಡಿದ್ದಾನೆ. ಹಿಮಾಚಲ ಪ್ರದೇಶ ಅಂತೂ ವರುಣನ ಆರ್ಭಟಕ್ಕೆ ಉಡೀಸ್ ಆಗಿ ಹೋಗ್ತಾ ಇದೆ. ಪ್ರವಾಸಿಗರ ಸ್ಥಿತಿ ಆ ಅಮರನಾಥನಿಗೆ ಪ್ರೀತಿ ಎಂಬಂತಾಗಿದೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗೋದಕ್ಕೂ ಆಗದ ಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯುತ್ ಇಲ್ಲ, ಇಂಟರ್ನೆಟ್ ಇಲ್ಲ, ಇರೋ ರಸ್ತೆಗಳು ಕೊಚ್ಕೊಂಡು ಹೋಗಿವೆ. ಯಾವಾಗ ಎಲ್ಲಿ ಗುಡ್ಡ ಕುಸಿಯುತ್ತೋ ಆ ದೇವ್ರೇ ಬಲ್ಲ ಎಂಬಂತಾಗಿದೆ ಹಿಮಾಚಲ ಪ್ರದೇಶದ ಸ್ಥಿತಿ. ಹಿಮಾಚಲ ಪ್ರದೇಶದಲ್ಲಿ ಇಲ್ಲಿವರೆಗೆ 72 ಜನರು ಮಳೆಗೆ ಬಲಿಯಾಗಿದ್ದಾರೆ. ಭೂಕುಸಿತದಿಂದ 1300 ರಸ್ತೆಗಳು ಬಂದಾಗಿವೆ. 40ಕ್ಕೂ ಹೆಚ್ಚು ಪ್ರಮುಖ ಸೇತುವೆಗಳಿಗೆ ಹಾನಿಯಾಗಿದೆ. ಕುಲು ಒಂದರಲ್ಲೇ 40 ಅಂಗಡಿ, 30 ಮನೆಗಳು ನಾಶವಾಗಿವೆ. ಕುಲು ಮನಾಲಿಯಲ್ಲಿ 100 ಪ್ರವಾಸಿಗರು ಸಿಲುಕಿದ್ದಾರೆ. ಹಿಮಾಚಲದಲ್ಲಿ ಇಸ್ರೇಲ್ನ 200, ರಷ್ಯಾದ 50 ಪ್ರವಾಸಿಗರು ಸಿಲುಕಿದ್ದಾರೆ. दिक्कत है, रोड पूरी जो मेन ट्रैक है वो टूटा हुआ है,
हो गई है ही नहीं, कोई रास्ता ही नहीं है जाने के लिए वापस। तो अभी लास्ट 2 दिन से हम ट्राई कर रहे हैं वापस जाने का, लेकिन क्या यहाँ लाइट भी नहीं है, इंटरनेट नहीं है, कुछ भी नहीं है, फ़ोन कॉलिंग नहीं है, तो सब बहुत ज़्यादा प्रॉब्लम है, फंसे हुए हैं। ಬಟಕಾಫರ್ ಎಂಬಲ್ಲಿ ಗುಡ್ಡ ಕುಸಿದಿದ್ದು ಸೇಬಿನ ಮಂಡಿಯೇ ಸರ್ವನಾಶವಾಗಿದೆ. ಮನಾಲಿ ಹೈವೇ ಸಂಪೂರ್ಣ ಕುಸಿದಿದೆ. ಮನಾಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆಯು ಕೊಚ್ಚಿ ಹೋಗಿದ್ದು ಸಂಪರ್ಕವೇ ಕಡಿತವಾಗಿದೆ. ಹಿಮಾಚಲ ಪ್ರದೇಶದ ಕುಲುವಿನಲ್ಲೂ ರಸ್ತೆಗಳು ಕೊಚ್ಚಿ ಹೋಗಿದ್ದು ಗುಡ್ಡ ಕುಸಿದಿದೆ. 100 ಎಕರೆ ಆಪಲ್ ಬೆಳೆ ಮಣ್ಣು ಪಾಲಾಗಿ ರೈತರು ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಲಾಹೌಲ್ ಸ್ಪಿಟ್ಟಿ ಎಂಬ ಪ್ರವಾಸಿ ತಾಣಕ್ಕೆ ತೆರಳಿದ್ದ 300 ಮಂದಿ ಹಿಮ ಮಳೆಯಲ್ಲಿ ಸಿಲುಕಿದ್ರು. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ನಿರಂತರ ಕಾರ್ಯಾಚರಣೆ ನಡೆಸಿ ಇಲ್ಲಿವರೆಗೆ 28 ಜನರನ್ನು ರಕ್ಷಿಸಿದ್ದಾರೆ. ಇತ್ತ ದೆಹಲಿಯ ರಸ್ತೆಗಳಲ್ಲೂ ನೀರು ನಿಂತಿದೆ. ಹೌದು, ಯಮುನಾ ನದಿ ಉಕ್ಕಿ ಹರಿತಾ ಇದ್ದು ಇತಿಹಾಸದಲ್ಲೇ ಅತಿ ದೊಡ್ಡ ಪ್ರವಾಹವನ್ನ ದೆಹಲಿ ಕಂಡಿದೆ. ಉತ್ತರಾಖಂಡ, ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ, ನಮ್ಮ ನೆರೆಯ ಆಂಧ್ರ ಪ್ರದೇಶದಲ್ಲೂ ಕೂಡ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಭಾರತವನ್ನು ಮಳೆ ಇನ್ನಿಲ್ಲದಂತೆ ಬಾಧಿಸಿದೆ. ರಾಜಧಾನಿ ದೆಹಲಿಯಲ್ಲಿ ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ದೆಹಲಿಯಲ್ಲಿ ಅಕ್ಷರಶಃ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಮುನಾ ನದಿ ಹರಿವು ಸಾರ್ವಕಾಲಿಕ ಗರಿಷ್ಠ ಮಟ್ಟದ ಸಮೀಪಕ್ಕೆ ತಲುಪಿದ್ದು ತಗ್ಗು ಪ್ರದೇಶಗಳಲ್ಲಿ ವಾಸಿಸುತ್ತಿರುವವರನ್ನು ಸ್ಥಳಾಂತರಿಸಲಾಗಿದೆ. इस वक्त काफी ज्यादा क्रॉस कर चुका है, वो 207.71 पे पहुंच गया ऑलरेडी. हाईएस्ट अभी तक जो गया था वो 1978 में गया था जब यमुना में बाढ़ आई थी, वो गया था 207.49 पे. उसको भी मतलब 40-42 साल पुराना 43 साल पुराना रिकॉर्ड टूट गया है. ಡೆಹ್ರಾಡೂನ್ನ ನಯಂಗಾವ್ನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಹಗ್ಗ ಕಟ್ಟಿ ಮನೆಯಲ್ಲಿದ್ದ ಮಹಿಳೆಯರು ಮಕ್ಕಳನ್ನ ರಕ್ಷಿಸಲಾಗಿದೆ. ಆಂಧ್ರಪ್ರದೇಶದಲ್ಲಿ ಬೃಹತ್ ಬಂಡೆಗಳು ರೈಲ್ವೆ ಹಳಿಗಳ ಮೇಲೆ ಕುಸಿದಿದ್ದು ರೈಲ್ವೆ ಸಿಬ್ಬಂದಿ ರಾತ್ರಿಯಿಡೀ ಬಂಡೆಗಳನ್ನು ತೆರವು ಮಾಡಿದ್ರು. ಜಮ್ಮು ಕಾಶ್ಮೀರದ ಅಲ್ಕೇಶ್ವರ ಮಹಾದೇವ ಘಾಟ್ ಸಂಪೂರ್ಣ ಮುಳುಗಡೆಯಾಗಿದೆ. ಝೂಲಾ ಬ್ರಿಡ್ಜ್ ಕೂಡ ಮುಳುಗಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿದೆ. ಪಂಜಾಬ್ನ ಜಲಂಧರ್ ಮುಂಡಾಲ ಸಂಪರ್ಕಿಸುವ ರಸ್ತೆಯೇ ಕೊಚ್ಚಿ ಹೋಗಿದ್ದು ಜನರು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗಲಾಗದೆ ಪರದಾಡ್ತಿದ್ದಾರೆ. ಹರಿಯಾಣದ ಅಂಬಾಲಾ ಜಿಲ್ಲೆಯ ಹಲವು ಗ್ರಾಮಗಳು ಮುಳುಗಿವೆ. ಮುಳುಗಿದ ನೀರಲ್ಲಿ ಜನರು ಮನೆ ದಾರಿ ಹುಡುಕಾಡ್ತಿದ್ದಾರೆ. ಗಂಗೋತ್ರಿ ಉತ್ತರಕಾಶಿ ಹೈವೇ ಸಂಪೂರ್ಣ ಕೊಚ್ಚಿ ಹೋಗಿದೆ. ರಸ್ತೆ ಮೇಲೆ ಬಿದ್ದ ದೊಡ್ಡ ದೊಡ್ಡ ಬಂಡೆಗಳನ್ನು ತೆರವು ಮಾಡಲಾಗ್ತಿದೆ. ಉತ್ತರಾಖಂಡ್ನ ಕೂಟದ್ವಾರ ಎಂಬಲ್ಲಿ ನಡುರಾತ್ರಿ ಕಾರು ಪಲ್ಟಿಯಾಗಿ ನದಿಗೆ ಬಿದ್ದಿದ್ದು ಓರ್ವ ಸಾವನ್ನಪ್ಪಿದ್ದು ಓರ್ವನನ್ನ ರಕ್ಷಣೆ ಮಾಡಲಾಗಿದೆ. 3 ಕಣ್ಮರೆಯಾಗಿದ್ದಾರೆ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರ ಅಜ್ಜಿ ಉಮಾ ಗೋಪಾಲರಾಜ್ ಅರಸ್ ವಿಧಿವಶರಾಗಿದ್ದಾರೆ. 83 ವರ್ಷ ವಯಸ್ಸಿನ ಉಮಾ ಅವರು ಮೈಸೂರಿನ ಲಕ್ಷ್ಮೀಪುರಂ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಬೆಂಗಳೂರಿನಲ್ಲಿ ಭಾರೀ ದುರಂತವೊಂದು ತಪ್ಪಿದೆ. ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಖಾಸಗಿ ವಿಮಾನವೊಂದು ತುರ್ತು ಭೂಸ್ಪರ್ಶವಾಗಿದೆ. ಎಚ್ಎಎಲ್ನಿಂದ ಟೇಕ್ ಆಫ್ ಆಗಿದ್ದ ಕೆಐಎಎಲ್ಗೆ ಹೊರಟಿದ್ದ ವಿಮಾನ ತುರ್ತು ಭೂಸ್ಪರ್ಶ ಮಾಡಿದೆ. ವಿಮಾನದಲ್ಲಿ 2 ಪೈಲಟ್ಗಳಿದ್ದು ಸದ್ಯ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಬೆಂಗಳೂರು ಮೈಸೂರು ನಡುವಿನ ಎಕ್ಸ್ಪ್ರೆಸ್ ವೇ ಸಾವಿನ ಹೆದ್ದಾರಿಯಾಗ್ತಾ ಇದೆ. ಮಂಡ್ಯದ ತುಬಿನಕೆರೆ ಬಳಿ ಲಾರಿಗೆ ಕಾರ್ ಡಿಕ್ಕಿ ಹೊಡೆದು ಪಲ್ಟಿಯಾಗಿ 2 ಗಂಭೀರ ಗಾಯವಾಗಿದೆ. ನಗುವನಹಳ್ಳಿ ಬಳಿ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ಕಾರ್ನಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಜನ ಮಾನವೀಯತೆ ಮರಿತಾ ಇದ್ದಾರೆ. ಕೊಪ್ಪಳದಲ್ಲಿ ತುಂಬಿ ತುಳುಕ್ತಾ ಇದ್ದ ಬಸ್ನ ಫುಟ್ಬೋರ್ಡ್ನಲ್ಲಿ ಅಜ್ಜಿಯೊಬ್ಬಳು ಪುಟ್ಟ ಮಗುವನ್ನ ಹಿಡಿದು ಕುಳಿತು ಪ್ರಯಾಣಿಸಿದ್ದು ಹುಲಿಗಿಯಿಂದ ಕೊಪ್ಪಳಕ್ಕೆ ಪ್ರಯಾಣಿಸುತ್ತಿದ್ದ ಬಸ್ನಲ್ಲಿ ಈ ಘಟನೆ ನಡೆದಿದೆ.
ವಿದ್ಯುತ್ ಬಿಲ್ ಮೊತ್ತ ಸಂಗ್ರಹಿಸೋಕೆ ಬಂದ ಬೆಸ್ಕಾಂ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಘಟನೆ ಕೋಲಾರದಲ್ಲಿ ನಡೆದಿದೆ. ಶ್ರೀನಿವಾಸಪುರ ಪಟ್ಟಣದ ಗಫರ್ ಖಾನ್ ಮೊಹಲ್ಲಾದಲ್ಲಿ ಬಿಲ್ ಹೆಚ್ಚಿಗೆ ಬಂದಿದೆ ಅಂತ ವೇಣುಗೋಪಾಲ್ ಎಂಬಾತನ ಮೇಲೆ ಸರ್ದಾರ್ ಅನ್ನುವವರ ಕುಟುಂಬ ಹಲ್ಲೆ ಮಾಡಿದೆ. ಆಂಬ್ಯುಲೆನ್ಸ್ ತೆರಳೋಕೆ ರಸ್ತೆ ಇಲ್ಲದೇ ಇದ್ದದಕ್ಕೆ ಅನಾರೋಗ್ಯ ಪೀಡಿತ ವೃದ್ಧಿಯನ್ನ ಜೋಲಿಯಲ್ಲಿ ಹೊತ್ತು ತಂದ ಘಟನೆ ಚಿಕ್ಕಮಗಳೂರಿನ ಕಲ್ಕೋಡು ಗ್ರಾಮದಲ್ಲಿ ನಡೆದಿದೆ. ಕಲ್ಕೋಡು ಗ್ರಾಮದಿಂದ ಕಳಸಕ್ಕೆ ಬರಬೇಕು ಅಂದ್ರೆ 8 ಕಿಲೋಮೀಟರ್ ಸುತ್ತು ಬರಬೇಕು. ಹೀಗಾಗಿ ಕಾಡು ರಸ್ತೆಯಲ್ಲಿ 3/4 ಕಿಲೋಮೀಟರ್ ಹೊತ್ತು ತಂದು ಆಟೋದಲ್ಲಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ದೇಶದ ರಾಜಧಾನಿ ದೆಹಲಿಯಲ್ಲಿ ಮತ್ತೊಮ್ಮೆ ಶ್ರದ್ಧಾ ಮಾದರಿಯ ಕೊಲೆ ಪ್ರಕರಣವೊಂದು ಮುನ್ನೆಲೆಗೆ ಬಂದಿದೆ. ಗೀತಾನಗರದ ಮೇಲ್ಸೇತುವೆ ಬಳಿ ಮಹಿಳೆ ದೇಹದ ತುಂಡುಗಳು ಪತ್ತೆಯಾಗಿವೆ. ಇಲ್ಲಿವರೆಗೆ ಮಹಿಳೆಯ ಗುರುತು ಪತ್ತೆಯಾಗಿಲ್ಲ. ಕೋಲ್ಕತಾದ ಲೋಕಲ್ ಟ್ರೈನ್ನಲ್ಲಿ ಮಹಿಳೆಯರು ಬಡದಾಡಿಕೊಂಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಮಹಿಳೆಯರ ಗುಂಪು ಚಪ್ಪಲಿಯಿಂದ ಹೊಡೆದಾಡಿಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ಲಂಚ ಪಡೆದಿದ್ದ ಪೊಲೀಸರ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ ಘಟನೆ ದೆಹಲಿಯಲ್ಲಿ ನಡೆದಿದೆ. ಭೀಮ್ ಸಿಂಗ್ ಹಾಗೂ ಅಕ್ಷಯ್ ಅನ್ನೋ ಪೊಲೀಸರ ಮೇಲೆ ರೇಡ್ ನಡೆದದ್ದು ಅದರ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಿಹಾರದ ಬಜೌರಾ ಎಂಬಲ್ಲಿ ವ್ಯಕ್ತಿಯೋರ್ವ 2ನೇ ಮದುವೆಯಾಗೋಕೆ ವಿಗ್ ಧರಿಸಿ ಮೋಸ ಮಾಡಿದ ಘಟನೆ ನಡೆದಿದೆ. ಆದರೆ ಆತನ ನಸೀಬ್ ಕೆಟ್ಟು ವಧುವೆ ಪ್ರಕರಣವನ್ನ ಬಯಲಿಗೆಳೆದಿದ್ದಾರೆ. ಸಂಬಂಧಿಕರು ವರನಿಗೆ ಸರಿಯಾಗಿ ಗೂಸಾ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.